ಸರ್ ಮತ್ತೆ ನೀವೇನೋ ರಾಜ್ಯ ರಾಜಕಾರಣಕ್ಕೆ ಬರೋಂಥದ್ದು ಏನಾದರೂ ಇದೆಯಾ? ಈಗ ಅದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಹೈಕಮಾಂಡು ಈಗ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನತೆ ನಮ್ಮ ಹೈಕಮಾಂಡ್ ನಾನು ಅಲ್ಲಿರಬೇಕು ಅಂತೇಳಿ ನನ್ನನ್ನು ಅವರು ಆಶೀರ್ವಾದ ಮಾಡಿದ್ದಾರೆ ಇಬ್ಬರು. ಈಗ ಮುಂದೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾನು ನಡ್ಕೊಳ್ತೀನಿ. ರಾಜ್ಯಕ್ಕೆ ಹೋಗು ಅಂದರೆ ರಾಜ್ಯಕ್ಕೆ ಬರ್ತೀನಿ. ನಿಮ್ಮ ಪ್ರಕಾರ ಮೈತ್ರಿ ಮುಂದುವರಿಬೇಕಾ ಸರ್, ಹೇಗೆ ಅಂತ? ಯಾಕಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡಮತದಾನದ ವಿಚಾರವಾಗಿ ಎರಡೂ ಪಕ್ಷಗಳ ನಾಯಕರಲ್ಲಿ ಒಂದು ರೀತಿ ಅಪನಂಬಿಕೆ ಶುರುವಾಗಿದೆ. ಒಂದು ರೀತಿ ಹಣೆ ಪ್ರಮಾಣದ ಹಂತದ್ದು ನಾಯಕರ ಮಧ್ಯೆ ಎಲ್ಲಿ ಕೂಡ ಅಪನಂಬಿಕೆ ಬಂದಿಲ್ಲ. ಹಣೆ ಪ್ರಮಾಣ ಮಾಡಿದ್ದಾರೆ. ಅಲ್ಲಲ್ಲ ನೋಡ್ರಿ, ಆಗಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಬೇಸರ ತಂದಿದೆ, ನಿಜವಾಗಿಯೂ ಕೂಡ ನೋವಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಅದರ ಬಗ್ಗೆ ನಮ್ಮ ಹೈಕಮಾಂಡ್ ಈಗಾಗಲೇ ಏನು ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ದಾರೆ, ಅದರ ರಿಪೋರ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಆ ಹಂತದಲ್ಲಿ ನಡೀತಾ ಇದೆ. ಇವತ್ತು ಎರಡೂ ಪಕ್ಷಗಳ ಸಮನ್ವಯತೆ ನನ್ನ ಪ್ರಕಾರ ಚೆನ್ನಾಗಿದೆ ರಾಜ್ಯದಲ್ಲಿ. ಅದು ಮುಂದುವರಿಯುತ್ತೆ ಅಂತೇಳಿ ನಾನಂತೂ ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾವೆಲ್ಲ ಕೂಡ ಒಪ್ಕೊಳ್ಬೇಕಾಗ್ತದೆ. ನನ್ನ ವೈಯಕ್ತಿಕವಾದಂಥ ವಿಚಾರಗಳು ಇದರಲ್ಲಿ ಏನು ಬರೋದಿಲ್ಲ. ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳುತ್ತೆ ಅದನ್ನೆಲ್ಲ ಕೂಡ ನಾವು ಮಾಡಬೇಕು. ಕೇಂದ್ರದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನೋದಿದೆ ಸರ್. ಯಾವಾಗ ಆಗ್ಬೋದು? ತಾವೇನಾದರೂ ಕೇಂದ್ರ ಸಚಿವ ನಾನು ಯಾವುದಕ್ಕೂ ಆಕಾಂಕ್ಷಿನೂ ಅಲ್ಲ, ಲಾಬಿನೂ ಮಾಡೋದಿಲ್ಲ ಯಾವಾಗಲೂ ಕೂಡ. ಮಾನ್ಯ ಪ್ರಧಾನಮಂತ್ರಿಗಳು ಅದು ಅವರ ಒಂದು ತೀರ್ಮಾನ ಇರ್ತದೆ, ನಿಮಗೆಲ್ಲ ಗೊತ್ತಿದೆ ಅದು. ಹಾಗಾಗಿ ಬಹುಶಃ ಈಗ ಮಾನ್ಸೂನ್ ಸೆಷನ್ ಇದೆ, ಮಳೆಗಾಲದ ಅಧಿವೇಶನ 20ನೇ ತಾರೀಕು ಪ್ರಾರಂಭ ಆಗಿ 13ನೇ ತಾರೀಕು ಆಗಸ್ಟ್ವರೆಗೂ ಇರೋದ್ರಿಂದ ಅದು ಮುಂಚೆ ಆಗುತ್ತಾ ಆಮೇಲೆ ಆಗುತ್ತಾ ಎಲ್ಲೂ ಕೂಡ ಅವರೇನು ಹೇಳಿಲ್ಲ. ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಯಾವಾಗ ಆಗುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಿಟ್ಟರೆ ಅವ್ರಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರ ಪರಮೋಚ್ಚ ಅಧಿಕಾರ ಪ್ರಧಾನಮಂತ್ರಿಗಳ ಟೀಮ್ ಅಲ್ವಾ ಅದು, ಅವರ ಟೀಮನ್ನು ಅವರೇ ಆಯ್ಕೆ ಮಾಡ್ಕೊಳ್ತಾರೆ. ಹಾಂ, ದೆಹಲಿಯಲ್ಲಿ ಹೋದಾಗೆಲ್ಲ ಸಿಗ್ತಾ ಇರ್ತಾರೆ, ನಮ್ಮ ಎಲ್ಲ ಮಂತ್ರಿಗಳು ಸಿಗ್ತಾರೆ, ನಮಗೂ ಕೆಲಸ ಇರ್ತದೆ. ಇವಾಗ ಸೋಮಣ್ಣವ್ರು ಸಿಗ್ತಾರೆ, ಪ್ರಹ್ಲಾದ್ ಜೋಶಿ ಸಾಹೇಬರು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಯಾರಿಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಬೇಕು, ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು.